28, 29, 910 ರೈತರ ಖಾತೆಗೆ ಬರ ಪರಿಹಾರವನ್ನ ನೀಡಿದೆ. ರಾಜ್ಯ ಸರ್ಕಾರದಿಂದ ಮೊದಲ ಹಂತದ ಪರಿಹಾರವನ್ನ ನೀಡಿದೆ. ರಾಜ್ಯ ಸರ್ಕಾರ ರೈತರ ಖಾತೆಗೆ ಬರ ಪರಿಹಾರದ ಜಮೆಯನ್ನ ಮಾಡಿರೋದು. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಿಂತಿಲ್ಲ. ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಕೇಂದ್ರದ ಬೆಲೆ ಏರಿಕೆಯಿಂದಾಗಿ ಸೃಷ್ಟಿಯಾಗಿದ್ದ ಸಂಕಷ್ಟ, ಬೆಲೆ ಏರಿಕೆಯಿಂದಾಗಿ ಸಂಕಷ್ಟ ಉಂಟಾಗಿದೆ. ಬೆಲೆ ಏರಿಕೆಯಿಂದಾಗಿ ಗ್ಯಾರಂಟಿಯಿಂದ ಕೂಡ ಸಂಕಷ್ಟ ಉಂಟಾಗಿರೋದು. ಈಗಾಗಲೇ 25 ಬಿಜೆಪಿ ಸಂಸದರಿದ್ರು, ಯಾಕೆ ಪರಿಹಾರ ಬಿಡುಗಡೆ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 28 ಲಕ್ಷಕ್ಕೂ ಅಧಿಕ ಬರ ಪರಿಹಾರವನ್ನ ನಾವು ಮಾಡಿದೀವಿ, ಆದ್ರೆ ಕೇಂದ್ರ ನಿರ್ಲಕ್ಷ್ಯ ಮಾಡಿದೆ. ರಾಜ್ಯದಲ್ಲಿರೋದು 25 ಸಂಸದರು, ಅವರಿದ್ರೂ ಕೂಡ ಕೇಂದ್ರದಿಂದ ₹1 ಪರಿಹಾರನೂ ಅವ್ರಿಗೆ ತರ್ಸಕ್ಕಾಗ್ಲಿಲ್ಲ. ಯಾಕೆ? ಇವತ್ತು ಸಿದ್ದರಾಮಯ್ಯನವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. 29,28,910 ರೂಪಾಯಿಗಳಷ್ಟು ಪರಿಹಾರವನ್ನ ರಾಜ್ಯ ಕೊಟ್ಟಿದೆ, ಆದ್ರೆ ಕೇಂದ್ರ ಕೊಟ್ಟಿಲ್ಲ. ಕೇಂದ್ರಕ್ಕೆ ಪ್ರಶ್ನೆ ಮಾಡಬೇಕು. ಅರ್ಹತೆ ಇರುವಂತ 25 ಸಂಸದರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. 25 ಸಂಸದರು ಮಾತನಾಡಿದ್ರೆ ಕೇಂದ್ರದಿಂದ ಬರಬೇಕಾದ ಬರ ಪರಿಹಾರ ಬರ್ತಿತ್ತೇನೋ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರೋದು. ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ. ಕಿತ್ತು ತಿನ್ನುವಂತಹ ಬರಗಾಲ ಬಂದಿದೆ ರೈತರಿಗೆ. ಆದ್ರೆ ಪರಿಹಾರ ಅಂತ ಬಂದಾಗ ಇಲ್ಲ, ಪರಿಹಾರದ ಬಗ್ಗೆ ಯಾರೂ ಕೂಡ ಮಾತನಾಡಲ್ಲ. ಸೊ ಇದು ಎಲ್ಲ ಒಂದು ಕಡೆ ರೈತರಿಗೆ ಇಕ್ಕಟ್ಟಿಗೆ ಕೂರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಪರಿಹಾರವನ್ನ ಕೊಟ್ಟಿದೆ. 28 ಲಕ್ಷಕ್ಕೂ ಅಧಿಕ ಬಿಡುಗಡೆ ಮಾಡಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕೂಡ ನಿಂತಿಲ್ಲ, ಕುಂಠಿತ ಆಗಿಲ್ಲ. ಹೊಸ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ನಾವು ಮೈಲಿಗಲ್ಲನ್ನ ಹಾಕಿದೀವಿ. ಕೇಂದ್ರದ ಬೆಲೆ ಏರಿಕೆಯಿಂದಾಗೆ ಸೃಷ್ಟಿಯಾಗಿದೆ ಸಂಕಷ್ಟ. ಒಂದು ಪರಿಹಾರ ಕೊಡ್ತಾ ಇಲ್ಲ, ಇತ್ತ ಬೆಲೆ ಏರಿಕೆ ಮಾಡ್ತಾ ಇದೆ. ಸೊ ಹಾಗಾಗಿ ನಮಗೆ ಸಂಕಷ್ಟ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿಯ 25 ಸಂಸದರಿದ್ರು, ನೋ ಯೂಸ್. ಕೇಂದ್ರನೇ ಮಾಡ್ತಾ ಇರೋದು, ಬೆಲೆ ಏರಿಕೆ ಮಾಡ್ತಿರೋದು ಅದೇ. ಬರದ ಪರಿಸ್ಥಿತಿಯಲ್ಲಿ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಸಿಎಂ ಸಿದ್ದರಾಮಯ್ಯ ತುಮಕೂರಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕೇಳ್ತೀನಿ ವಿರೋಧ ಪಕ್ಷದವರಿಗೆ, ಆಯ್ತಪ್ಪ, ನಾವು ಇದನ್ನು ಕೊಟ್ಟಿದ್ದೀವಿ, ಇದನ್ನು ಪರಿಶೀಲನೆ ಮಾಡಬಹುದು, ಕೊಟ್ಟಿದ್ದೀವಿ. NDRF ನಿಂದ ನೀವು ಎಷ್ಟು ಕೊಡಿಸಿದ್ರಿ? 25 ಜನ MP ಗಳಿದ್ದೀರಲ್ಲ, ಈಗ 26 MP ಗಳಿದ್ದೀರಲ್ಲ, ನೀವೆಷ್ಟು ಜನ ಕೊಡಿಸಿದ್ರಿ? NDRF ಇವತ್ತಿನವರಿಗೆ 4 ತಿಂಗಳಾಯ್ತು, ಇವತ್ತಿನವರಿಗೆ ₹1 ಬಂದಿಲ್ಲ. ₹1 ಬಂದಿಲ್ಲ. ಆದರೂ ಸರ್ಕಾರದ ಖಜಾನೆಯಿಂದಲೇ 555 ಕೋಟಿ ರೂಪಾಯಿಗಳನ್ನ ರೈತರು ಕಷ್ಟ ಸಿಕ್ಕಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರ ಇಂಪುಟಿ ಸಬ್ಸಿಡಿ ಮೊದಲನೇ ಕಂತನ್ನ ₹2,000 ಕೊಟ್ಟಿದ್ದೀವಿ. ನಾನು ಡಾಕ್ಟರ್ DK ಶಿವಕುಮಾರ್, ಉಪಮುಖ್ಯಮಂತ್ರಿ, ಕೃಷ್ಣ ಬೈರೇಗೌಡ, ನಾವೆಲ್ಲರೂ ಕೂಡ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು, ಅಮಿತ್ ಶಾ ಭೇಟಿ ಮಾಡಿದ್ದು. ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾಗೆ ಹೇಳಿದು, ನಾವು ನೋಡಿ ಈಗಾಗಲೇ 3 ತಿಂಗಳಾಗೋಗ್ಬಿಟ್ಟಿದೆ, ಡಿಸೆಂಬರ್ ತಿಂಗಳಲ್ಲಿ ನಾವು ಭೇಟಿ ಮಾಡಿದ್ದು.
3 ತಿಂಗಳಾಗ್ಬಿಟ್ಟಿದೆ. NDRF ಹಣ ಕೊಡಿ. NDRF ಹಣ ಅಂದ್ರೆ ನಮಗೆ ಬರಬೇಕಾಗಿರೋ ಹಣ, ನಮಗೆ ಬರಬೇಕು.